ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ನಾನು ಇವಾಗ ಮನೆಗೆ ಬಂದಿದ್ದಾಯಿತು. ನಾನು ಇವಾಗ ತಿರ್ಗಾ ಎಲ್ಲೋ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಲ್ಲಿ ಎಲ್ಲೋ ರೆಸಾರ್ಟ್ ಇದೆ ಅಂತೆ, ಬಾ ಹೋಗೋಣ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ನಾವು ಇವಾಗ ಬಾಳುಪೇಟೆ ಹತ್ರ ಒಂದು ರೆಸಾರ್ಟ್ ಇದೆ, ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲಿ ಹೇಗಿದೆ ಅಂತ, ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು. ನೋಡ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಯಮ್ಮ ನೀನು ಯಾಕಮ್ಮ ಬರಲ್ಲ? ಅವರಿಗೆ ಅಲ್ಲಿ ಬರಲ್ಲ, ಹಾಗಾಗಿ ಮನೇಲಿ ಇರ್ತಾರೆ. ನಾವು ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಏನೇನಿದೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ನಿಮಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಎಲ್ಲ ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಅಮ್ಮ ಬಾಯ್, ಊಟ ಮಾಡು, ಬಾಯ್, ಬೇಗ ಬರ್ತೀನಿ, ಬಾಯ್ ಬಾಯ್ ಬಾಯ್. ಆಲ್ರೆಡಿ ಇವ್ರು ರೆಡಿ ಆಗಿದ್ದಾರೆ, ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನಿಲ್ಲಿ ಇದು ಸೋನು ನಕ್ಷಾ ನೋಡಿ ಎಷ್ಟು ಕತ್ಲೆ ಆಗಿದೆ ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ. ಫುಲ್ ಕೂಲ್ ಗೈಸ್, ಫುಲ್ಲು ಗಾಳಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಗುತ್ತೆ ಪ್ಲೇಸ್ ನನಗೆ. ಓಕೆ ಹೋಗೋಣ, ಲೆಟ್ಸ್ ಗೋ. ನಕ್ಷಿ ಕತ್ಲೆ ಇದೆ ಅಂತೇಳಿ ಯಾರು ಇಲ್ಲ. ಆ ಕಡೆ ತೋಟ ಇದೆ. ಹಾಂ, ಲೆಫ್ಟ್ ರೈಟ್ ಆನೆ ಬಂದ್ರೆ ಈಗ ಏನದು ನೋಡಿ, ಹೆಂಗಿದೆ ಇದು ನೋಡು. ಯಪ್ಪ ನವೀನ್ ಹೆಂಗಿದೆ ನೋಡಿ, ನವೀನ್ ಅಪ್ಪ ಹೆಂಗಿದೆ ನೋಡಿ ನವೀನ್. ಇಲ್ಲೇನು ಲೈಟೇ ಇಲ್ಲ, ಫುಲ್ ಕತ್ಲೆ. ಸಾಕಾಗಿದೆ. ಡೇ ಟೈಮಲ್ಲಿ ಬಂದರೆ ಅಂತೂ ಸೂಪರಾಗಿದೆ ಗೈಸ್. ಏನು ಗೊತ್ತಾ, ಇಲ್ಲಿ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ಇವತ್ತು ಫುಲ್ಲು ರಶ್ ಅಂತ ಕ್ಲೋಸ್ ಮಾಡಿದ್ದಾರೆ ಗೈಸ್. ನಾವು ಹಾಗಾಗಿ ಇವಾಗ ತಿರ್ಗಾ ಮನೆಗೆ ಹೋಗ್ತಿದ್ವಿ. ಫುಲ್ ಖುಷಿಯಾಗಿ ಬಂದೆ. ಸೋನು ನೋಡಿ ಫುಲ್ ಖುಷಿಯಾಗಿ ಬಂದ್ವಿ. ಸೋನು ಕೂಡ ಬಂದಿದ್ಲು ಮನೆಗೆ. ಅವಳನ್ನ ಕರ್ಕೊಂಡು ಆಸ್ಟ್ರೇಲಿಯಿಂದ ಬಂದರೆ ಏನಾಯಿತು, ಫ್ಲಾಪ್ ಆಯಿತು ನೋಡ್ರೆ, ಬೇಜಾರಾಯಿತು. ತಿರುಗಿ ಇವಾಗ ನಾವೆಲ್ಲಿ ಹೋಗೋದಂತ ಗೊತ್ತಿಲ್ಲ. ಹಾಂ, ಖುಷಿಯಾಗಿ ಬಂದೆ, ಬಟ್ ಇಲ್ಲ, ಎಲ್ಲ ಸಕ್ಕತ್ತಾಗಿದೆ. ಬಟ್ ಇವತ್ತು ಕ್ಲೋಸ್ ಅಂತೆ, ಫುಡ್ ಇಲ್ಲ ಅಂತೆ. ನಾವು ಫಸ್ಟೇ ಬುಕ್ ಮಾಡ್ಕೊಂಬರ್ಬೇಕಾಗಿತ್ತು, ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಇವತ್ತಿಲ್ಲ, ನೆಕ್ಸ್ಟ್ ನಾಳೆ ಅಂತ ಹೇಳಿದ್ರು. ಗೊತ್ತಿಲ್ಲ, ನಾಳೆ ನಾನು ಊರಿಗೆ ಹೋಗ್ತೀನಿ. ಹಾಗಾಗಿ ಇದೇ ಗೈಸ್ ಅದ್ವಯ ಲಕ್ಸುರಿ ರೆಸಾರ್ಟ್ ಅಂತ. ಇದು ಸಕಲೇಶ್ಪುರ ಹತ್ರ ಲೊಕೇಟ್ ಆಗುತ್ತೆ. ಬಟ್ ನಮಗೆ ಇದು ನಾವು ಬಾಳುಪೇಟೆಯಲ್ಲಿ ಇರೋದ್ರಿಂದ ನಮಗೆ ನಿಯರ್ ಆಗುತ್ತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಇಲ್ಲ ನೋಡೋಣ. ಆನ್ ದ ವೇಲಾದರೂ ಊಟ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನಕ್ಷಾ ಇವಾಗ ಮನೆಗೆ ಹೋಗ್ಬೇಕು ನೋಡಿ. ಸಕ್ಕತ್ತಾಗಿದೆ. ಬೆಳಗ್ಗೆ ಹೊತ್ತಾಗಿದೆ ತೋರಿಸ್ಬೋದಾಗಿತ್ತು, ಫುಲ್ ಕತ್ಲೆ ಇದೆ. ಬಟ್ ಆದ್ರೂ ನೇಚರ್ ಸಕ್ಕತ್ತಾಗಿದೆ, ಫುಲ್ಲು ಗಾಳಿ ಸಕ್ಕತ್ತಾಗಿದೆ ಗೈಸ್. ನೋಡಿ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಬಂದರೆ ಬಾಳುಪೇಟೆಗೆ ಈ ರೆಸಾರ್ಟಿಗೆ ಬಂದೇ ಬರ್ತೀನಿ. ಹೋಟೆಲ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲಿದೆ ಅದು? ಶಿವಸೂರ್ಯ. ನಾವಿವಾಗ ವಾಪಸ್ ಮನೆ. ಸುಮ್ಮನೆ ನಾವು ರೆಸಾರ್ಟ್ ಅಂತೂ ಎಷ್ಟು ಖುಷಿ ಪಟ್ಕೊಂಡು ಬಂದ್ವಿ ಅಲ್ವಾ. ಅವರು 22 ನಿಮಿಷಕ್ಕೆ ಮುಂಚೆನೆ ಫೋನ್ ಮಾಡವ್ರೆ. ಅಟ್ಲೀಸ್ಟ್ ಅವಾಗಲೇ ನೋಡಿದ್ರೆ. ಇವಾಗ ಹಾಸನ್ಗೆ ಹೋಗ್ತಾ ಇದೀವಿ ಪುನಃ. ಸೋನು ಎಲ್ಲಿ ಇದೆ, ಯಾವ ಹೋಟೆಲ್ ಅದು? ಅಲ್ಲೂ ಕ್ಲೋಸ್ ಆಗಿದ್ರೆ ಇವಾಗ. ಚೆನ್ನಾಗಿದೆಯಾ ಅದು ಫುಡ್ ಎಲ್ಲ? ಇನ್ನೂ ಟೈಮ್ 8 ಅಷ್ಟೊತ್ತು ರೀಚ್ ಆಗ್ತೀವಿ. ಎಲ್ಲರಿಗೂ ಓಕೆನಾ ಹೋಟೆಲು? ಗೈಸ್ ಫೈನಲಿ ನಾವು ಆರ್ಯನ್ ಮ್ಯಾನ್ಷನ್ ಹೋಟೆಲ್ ಹತ್ರ ಬಂದಿದ್ದೀವಿ. ಬನ್ನಿ ಇಲ್ಲಿ ಏನೇನಿದೆ, ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎಂಟ್ರಿ ಹತ್ರ ಇದ್ದೀನಿ, ಬನ್ನಿ ಒಳಗಡೆ ಹೋಗೋಣ.
ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲಿ ಅವ್ರು ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತಾರೆ. ನಕ್ಷ ಬಾ. ಸಾಕತ್ತ ಇದೆಲ್ಲ. ಅಲ್ಲಿ ಬರ್ಲಿರು. ಅಲ್ಲಿ ಒಂದೇ ಪರ್ಸನ್ ಹೋಗೋಕ್ಕಾಗದ ಒಳಗಡೆ, ಒಂದೇ ಪರ್ಸನು. ಸೋನು ಮೇಲ್ಗಡೆ ಹೋಗ್ತಿದ್ದಾಳೆ ನೋಡೋಣ. ಸಕ್ಕತ್ತಾಗಿದೆ ಗಾಯ್ಸ್. ಓ ಮೈ ಗಾಡ್ ಗುಡ್ನೆಸ್. ಇಲ್ಲ ಸೋನು ದೇವ್ರೆ, ನನ್ನ ಹೈಟಿಗೆ ಸಾಲಲ್ಲ ಗುರು. ವೆರಿ ನೈಸ್ ಬ್ರೋ. ನಾನು ಇಲ್ಲಿ ಇದು ಫಸ್ಟ್ ಟೈಮ್ ಅಂದರೆ ಗೈಸ್ ತುಂಬ 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 ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ವಾವ್, ನೋಡು ಆಸನ್ ಸಿಟಿ ಅಲ್ವಾ. ಈಗ ಒಂದು ಫೋನ್ ಬಿದ್ದೋಗ್ಬಿಟ್ರೆ ಗೈಸ್. ಇಲ್ಲಿ ನೋಡಿ ಗೈಸ್, ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಗೈಸ್, ನಿಜವಾಗ್ಲೂ ಸೀರಿಯಸ್ಲಿ ತುಂಬ 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 ಗೈಸ್ ಎಷ್ಟು ಚೆನ್ನಾಗಿದೆ. ಫೋನು ಹುಷಾರು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ಲು ನಾವು ಟಾಪಲ್ಲಿದ್ದೀವಿ ನೋಡಿ. ಆಸನ್ ಸಿಟಿನೇ ಕಾಣಿಸ್ತಾ ಇದೆ ನೋಡಿ. ಯಾರ್ಯಾರು ಬಂದಿಲ್ಲೋ ಈ ಹೋಟೆಲ್ ಯಾವುದಿದು? ಆರ್ಯ ಮ್ಯಾನ್ಷನ್. ಈ ಹೋಟೆಲಿಗೆ ಬನ್ನಿ ಗೈಸ್, ಸಖತ್ತಾಗಿದೆ, ಸೂಪರ್ ಆಗಿದೆ. ನಾವು ಊಟನ ಆರ್ಡರ್ ಮಾಡ್ಬಿಟ್ಟು ಬಂದ್ವಿ. ಇಲ್ಲೊಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇವಾಗ ಸೋನು ಹೇಗಿದೆ? ಇವಾಗ ನಾನು ಸೋನು ಕರ್ಕೊಂಬಂದಿರೋದು, ಯಾಕಂದರೆ ಅವಳದಕ್ಕೂ ಹಾಸ್ಟೆಲ್ ಕೂಡ, ಬಿಕಾಸ್ ನನ್ನ ಹಾಸ್ಟೆಲ್ ಅಲ್ಲೇ ಇರೋದು. ಹಾಗಾಗಿ ಅವಳು ಲಾಸ್ಟ್ ಡೇ ಹಾಸ್ಟೆಲ್ಲು, ಅದಕ್ಕೆ ಇಲ್ಲಿ ನಾವು ಬಂದಿದ್ದೀವಿ. ಇವಾಗ ನೋಡಿ ಪಕ್ಕದಲ್ಲೇ ಇದೆ ಹಾಸ್ಟೆಲ್. ಅವಳು ಇಷ್ಟು 1 ವರ್ಷ ಅಲ್ಲೇ ಇದ್ಲು ಪಾಪ, ಜೈಲ್ ಥರ ಇದ್ಲು. ಇವಾಗ ಜೈಲಿಂದ ಅವಳನ್ನ ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀವಿ. ಓಕೆ ಗಾಯ್ಸ್, ನಾವಿವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ನೋಡಿ. ಅಲ್ಲಿ ರೆಸಾರ್ಟಿಗೆ ಹೋದ್ವಿ ನಾವು. ಅಲ್ಲಿ ರೆಸಾರ್ಟ್ ಸಿಗಲಿಲ್ಲ ಗೈಸ್. ಏನು ಗೊತ್ತಾ, ಈ ಥರ ಹಾಸನದಲ್ಲಂತೂ ಈ ಥರ ಒಳ್ಳೆ ಹೋಟೆಲ್ ಇದೆ ಅಂತಲೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ನಾವು ಬಂದಿರೋದು ಇದು ಗೋಲ್ಡ್ ವಿಂಗ್ಸ್ ಅಂತ ಪಬ್ಗೆ. ಕೆಳಗಡೆ ಅನ್ಲಿಮಿಟೆಡ್ ಫುಡ್ಡು ಕೂಡ ಸಿಗುತ್ತೆ. ನಾವು ಬಟ್ ಅಲ್ಲಿ ಹೋಗಿಲ್ಲ. ಮೇಲ್ಗಡೆ ನಾವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹೈ ಪಾಯಿಂಟಲ್ಲಿ ಇದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್. ಆ ಸುತ್ತ ಎಲ್ಲ ಹಾಸನ್ ಸಿಟಿ ಕಾಣಿಸ್ತಾ ಇದೆ. ಫುಲ್ ಸಿಟಿಗೆ ಬಂದಿದ್ದೀವಿ ನಾವು ಮೇಲೆ. ನಾವಿವಾಗ ಆರ್ಡರ್ ಮಾಡಿದ್ವಿ ನೋಡಿ. ನಮ್ಮ ಅಪ್ಪನೂ ಕೂಡ ಕರ್ಕೊಂಡ್ಬಂದಿದ್ದೀನಿ. ಹಾಯ್ ಮೇಡಪ್ಪ, ಹಾಯ್ ಅನ್ನೋ. ಅವರು ನಾಚಿಕೆ ಗೈಸ್, ಅದು ಹೇಳಲ್ಲ. ನಾವಿವಾಗ ಫುಡ್ ಆರ್ಡರ್ ಮಾಡಿದ್ವಿ. ಇಲ್ಲಿ ಫುಲ್ಲು ಮ್ಯೂಸಿಕ್ ಇದೆ. ನಾವಿನ್ನು ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬರ್ತಾ ಇದ್ದೀವಿ, ಸಕ್ಕತ್ತಾಗಿದೆ. ಆ ರೆಸಾರ್ಟ್ ಕ್ಯಾನ್ಸಲ್ ಆಗಿದೆ. ನಂಗೆ ಇಷ್ಟ ಆಯ್ತಕ್ಕ, ಯಾಕೆಂದರೆ ಇದು ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ. ನಿಜವಲ್ಲ ಗೈಸ್, ನಾವು ರೆಸಾರ್ಟ್ಗೆ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಂಡು ಬಂದೆ ನೋಡ್ರಿ. ಇಲ್ಲಿ ತುಂಬ ಚೆನ್ನಾಗಿದೆ ಹೋಟೆಲ್. ಹೋಟೆಲ್ ಬಂದ್ಬಿಟ್ಟು ಆರ್ಯನ್ ಮ್ಯಾನ್ಷನ್ ಅಂತ. ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಬರೀ ಮ್ಯೂಸಿಕಿಂದಲೇ ತುಂಬಿದೆ ಎಲ್ಲ ಕಡೆ ಗೈಸ್. ಇಲ್ಲಿ ಫುಲ್ ಸುತ್ತ ಮ್ಯೂಸಿಕ್ ಇದೆ ಗೈಸ್. ಏನು ಗೊತ್ತಾ, ಮ್ಯೂಸಿಕ್ ಹಾಕಿದ್ರೆ ನನಗೆ ಇಲ್ಲಿ ಕಾಪಿರೈಟ್ ಆಗುತ್ತೆ ಗೈಸ್. ನನ್ನದು ವಿಡಿಯೋಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಓಕೆ, ಈಗೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಏನೇನು ತರಿಸಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ನಮ್ಮಕ್ಕ, ನಾವು, ಪಿಟಾಣಿ, ಸೋನು, ನಕ್ಷ ಏನು ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ತಿನ್ನೋಣ ಗೈಸ್. ಫೈನಲಿ ನಾನು ಆರ್ಡ್ರ್ ಮಾಡಿದ್ದು ಬಂದಿದೆ. ನೀವು ನೋಡ್ತಾ ಇರ್ಬೋದು, ಇದೇನೋ ಕಡಲೆ ಬೀಜ, ಅದು ಏನೋ ಸಮಥಿಂಗ್ ನಂಗೆ ಗೊತ್ತಿಲ್ಲ, ಏನೋ ಸೈಡ್ ಡಿಶ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನಲ್ಲಿ ಲೆಮನ್ ಚಿಕನ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ನಾನು ಫಸ್ಟ್ ಸ್ಟಾರ್ಟರ್ಸ್ ತಿಂದಿದ್ದೇನೆ, ಲೆಮನ್ ಚಿಕನ್ ಡ್ರೈ. ತುಂಬ ಚೆನ್ನಾಗಿತ್ತು. ನಾನು ಹಾಕ್ಕೊಳ್ತಾ ಇದ್ದೀನಿ. ವೆರಿ ನೈಸ್ ಗೈಸ್. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಆರ್ಡ್ರ್ ಮಾಡಿರೋದು ನೆಕ್ಸ್ಟು ಚಿಕನ್ ಲಾಲಿಪಾಪ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಬಂದಿದೆ ನೋಡಿ, ನೋಡ್ತಾ ಇರ್ಬೋದು. ಚಿಕನ್ ಲಾಲಿಪಾಪ್ ಸಖತ್ತಾಗಿದೆ. ಟೇಸ್ಟ್ ವೈಸ್ ಅಂತೂ ಸೂಪರ್. ಈ ಥರ ಡಿಪ್ ಮಾಡ್ಕೊಂಡು ತಿಂದರೆ ಸ್ವರ್ಗನೇ ಗೈಸ್. ಈ ಹೋಟೆಲ್ ಕೂಡ ಸ್ವರ್ಗನೇ ಅಂತಲೇ ಹೇಳ್ಬೋದು. ಆ ಥರ ಮ್ಯೂಸಿಕ್ಕು, ಲೈಟ್ಸು, ಒಂಥರ ನಾನು ಹಾಸನ್ನಲ್ಲಿ ಒಂದು ಈ ಥರ ಸ್ವರ್ಗದಂಥ ಹೋಟೆಲ್ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಹಾಸನ ಕಡೆ ಬಂದರೆ ಆರ್ಯನ್ ಮ್ಯಾನ್ಷನ್ ಹೋಟೆಲ್ ಅಂತ ಇದೆ, ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬಟ್ ಕೆಳಗಡೆನೂ ಕೂಡ ಇದೆ ಗ್ರೌಂಡ್ ಫ್ಲೋರಲ್ಲಿ. ನಾವು ಇಲ್ಲಿಗೆ ಮೇಲೆ ಬಂದಿದ್ದೀವಿ, ಗೋಲ್ಡ್ ವಿಂಗ್ಸ್ ಅಂತ. ಈಗ ನೆಕ್ಸ್ಟ್ ನಮ್ಮದು ಮಲೈ ಟಿಕ್ಕಾ ಚಿಕನ್ ಇದೆ. ಇಲ್ಲಿ ತಂದೂರಿ ಫುಲ್ ತರಿಸಿದ್ದೀವಿ ನೋಡಿ. ತುಂಬ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಇವಾಗ ಬಂದಿದೆ. ಎಲ್ಲ ಐಟಮ್ ಬಂದಿದೆ, ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ತಿಂದಾಯಿತು. ಇವಾಗ ಬಿರಿಯಾನಿ ತಿಂದಿದ್ವಿ, ಚಿಕನ್ ಬಿರಿಯಾನಿ. ನಿನಗಾಗಿದೆ ಬಿರಿಯಾನಿ ಸೂಪರ್.
ಗೈಸ್ ಇಲ್ಲಿ ಫಿಶ್ ಟಿಕ್ಕಾ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಸ್ಟಾರ್ಟರ್ಸು. ನನಗೆ ಎಲ್ಲದಕ್ಕಿಂತ ಫಿಶ್ಶೇ ತುಂಬ ಚೆನ್ನಾಗಿದೆ ಗೈಸ್. ಎಲ್ಲ ಐಟಮ್ ಸೂಪರು. ಬಿರಿಯಾನಿ ಅಷ್ಟೇನು ನನಗೇನಂತ ಅಷ್ಟೊಂದು ಓಕೆ ಅನಿಸಿದೆ, ಸುಳ್ಳೇನಂತ ಅಷ್ಟೊಂದು ಚೆನ್ನಾಗಿಲ್ಲ ಅನಿಸಿದೆ. ಓಕೆ ಸ್ಟಾರ್ಟರ್ಸ್ ಮೇಲೆ ತುಂಬ ಚೆನ್ನಾಗಿತ್ತು. ಹಾಸ್ಟೆಲಿಂದ ಬಂದಿದ್ದಾಳೆ ಅಂತ ಬಿಟ್ಟು ಇವಾಗ ಅವಳನ್ನ ಪಾರ್ಟಿ ಕರ್ಕೊಂಬಂದಿದ್ದೀವಿ. ನೀನು ಖಾಲಿನಾ? ಹೆಂಗಿತ್ತು? ಫುಲ್ ಖಾಲಿ. ನಮ್ಮ ಅಕ್ಕ ಎಲ್ಲೋದ್ರೂ ತಿನ್ನೋದಿಲ್ಲ. ತಿಂದವಳು ಸ್ವಲ್ಪ ಸ್ಟಾರ್ಟರ್ಸು. ಏನು ತಿಂದೆ ನೀನು? ಅವಳೇನೋ ವೆಜ್ ಟೊಮೆಟೊ ಕುಕ್ಕುಂಬರು ಆ ಥರ ತಿಂದಿದ್ದಾಳೆ ಗೈಸ್ ಅವಳು. ಬಿರಿಯಾನಿನ ತೊಗೊಂಡಿದ್ದೀನಿ, ಲಾಸ್ಟ್ ತಿನ್ನೋಕ್ಕಾಗ್ತಾಯಿಲ್ಲ. ನೋಡಿ ಹೆಂಗಿದೆ ಅಂತ. ಸಖತ್ತಾಗಿದೆ ಗೈಸ್. ಹಾಯ್ ನವೀನ್. ಫ್ರೈಡ್ ರೈಸ್ ಎಲ್ಲಿದೆ? ಫ್ರೈಡ್ ಆಯ್ ಹಿಮಾಲ ಆಯ್. ಅಕ್ಕ ಹಿಮಾಲ ಬೇಡ ಅಂತೆ ಅವ್ರು. ನಮ್ಮ ಬಾವ ಆಯ್ ಮಾಡಿ ಬಾವ. ನಮ್ಮ ಬಾವ ಒಳ್ಳೆ ಹೋಟೆಲಿಗೆ ಕರ್ಕೊಂಬಂದಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು. ಬಾಬಾ ಮಾಡಿದಾಯಿತು. ಸೋನು ಮತ್ತು ನಕ್ಷಲ್ ಕೂತಿದೆ ನೋಡಿ, ಹಿಂದೆ ಹೋಗ್ಬಿಟ್ಟು ಕೂತ್ಕೊಳ್ತಾರೆ. ಖಾಲಿ ಆಯಿತು ಗಾಯ್ಸ್ ಊಟ ಮಾಡಿದ್ದು. ಇವಾಗ ಮನೆಗೆ ಹೊರಡಬೇಕು. ತುಂಬ ಚೆನ್ನಾಗಿತ್ತು ಹೋಟೆಲ್ ಮ್ಯಾನ್ಷನ್. ಸೋನು ಸೋನು ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ಯಾ? ಅಲ್ಲೋಗಿ ವಿಡಿಯೋ ನೋಡ್ತಿದ್ದಾರೆ ಗೈಸ್ ಅವರು. ಬಾವಗಣ ಈ ಥರ ಕುತ್ಕೊಂಡ್ಬಿಟ್ಲಪ್ಪ ಸೋನು. ನೋಡಿ ಹೇಗಿತ್ತು ಅಂತ ಬಿಟ್ಟು ತಿನ್ವಿ ಸಾಕಾಯ್ತು ಗೈಸ್. ಈಗ ಆಚೆ ಬರ್ತಿದ್ವಿ ಗೈಸ್. ಬಾವು ಇಲ್ಲಿ ತೆಗ್ರಿ, ಚೆನ್ನಾಗಿರುತ್ತೆ. ಈಗ ಊಟ ಮಾಡ್ಬಿಟ್ಟು ಡಿಗ್ 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 ಅಂತ ಓಡಿ ಬರ್ತಾ ಇದ್ದಾರೆ. ಹಾಂ ಆರ್ಯನ್ ಮ್ಯಾನ್ಷನ್ ಹೋಟೆಲ್ ಬಾ. ಗೈಸ್ ಇವಾಗ ನಾವು ಊಟ ಮಾಡ್ಕೊಂಡು ಓಡ್ತಾ ಇದ್ದೀವಿ ಮನೆಗೆ. ಆ್ಯಂಡ್ ಇದೆ ಆರ್ಯ ಮ್ಯಾನ್ಷನ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಅದೇ ನಮ್ಮ ಹಾಸ್ಟೆಲ್ ಇದೆ ಅಲ್ಲೇ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಶಾ ಗೌಡ ಚಾನಲ್. ಗೈಸ್ ಊಟ ಮಾಡಿದಾಯ್ತು, ಇವಾಗ ಮನೆಗೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ನೋಡಿದ್ದು ಮನೆ. ನಾವು ಊಟ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದ್ದು ಹೋಟೆಲು ಅಲ್ವಾಗ. ನಮ್ಮ ಅಕ್ಕಂಗಂತೂ ಇಷ್ಟನೇ ಆಗಿಲ್ಲ, ನಾನಂತೂ ಚೆನ್ನಾಗಿ ತಿಂದೆ. ಚೆನ್ನಾಗಿ ಬಡಿದು ಹೋಗ್ತಾ ಇದ್ದೀವಿ ಮನೆಗೆ ಗೈಸ್. ಇವಾಗ ಮನೇಲಿ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ ಹೋಗೋಣ. ಇವಾಗ ಜುಯ್ ಅಂತ ಲೇಟ್ ನೈಟ್ ಡ್ರೈವಿಂಗ್ ಸಾಕಲಾಗಿರುತ್ತಲ್ವ, ನನಗೆ ತುಂಬ ಇಷ್ಟ. ಏನು ಸೋನು ಅಲ್ವಾ ಲೇಟ್ ನೈಟ್ ಡ್ರೈವ್, ಎಷ್ಟು ಲಾಂಗ್ ಡ್ರೈವು. ನಾವೊಂದು ಈಗ ಹಾಸನಿಗೆ ಹೋಗಿ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ವಿ, ಸಕಲೇಶ್ಪುರ ಕಡೆ. ಆಮ್ಲೆಟ್ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಹೋಟೆಲ್ ಚೆನ್ನಾಗಿ ತಿನ್ಕೊಬಂದು ಸ್ವಲ್ಪ ಲೇಟ್ ನೈಟ್ ಆಗಿದೆ, ಅದಕ್ಕೆ ಸ್ವಲ್ಪ ಹಸಿವಾಗ್ತಾಯಿತ್ತು ಅಂತ ನಾನು ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಹಾಕಿಲ್ಲ, ಜಸ್ಟ್ ಪ್ಲೇನ್ ಆಮ್ಲೆಟ್, ಬಿಸಿ ಬಿಸಿ ಆಮ್ಲೆಟ್. ಆಯಿಲ್ ಜಾಸ್ತಿ ಆಗೋಗ್ಬಿಟ್ಟಿದ್ದೀನಿ ಗೈಸ್. ನಾನು ತಿಂದೇಲಿ ಅಷ್ಟೊಂದು ಇದು ನನಗಲ್ಲ, ಇದು ನಮ್ಮ ಭಾವನಿಗೆ ಬೇಕಂತೆ. ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದುಬಿಟ್ಟು ಇವಾಗ ಮನೆಗೆ ಗೈಸ್ ಮನೆಗೆ ಬಂದೆ. ಇವಾಗ ಎಲ್ಲರೂ ಕಾಫಿ ಬೇಕು, ಟೀ ಬೇಕು ಅಂತ ಕೇಳ್ತಾ ಇದ್ದಾರೆ. ಜಸ್ಟ್ ಮನೆಗೆ ಬಂದ್ವಿ. ಬನ್ನಿ ಇವರಿಗೆ ಕಾಫಿ ಮಾಡೋಣ.
ಟೀ ಮಾಡ್ತೀನಿ ಗೈಸ್. ಬ್ಲ್ಯಾಕ್ ನೋಡಿ ಇಲ್ಲಿ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಆಮ್ಲೆಟ್ ಕೇಳ್ತಾ ಇದ್ದಾರೆ, ಆಮ್ಲೆಟ್ ಕೂಡ ಮಾಡಿಕೊಡ್ಬೇಕು ಇವಾಗ. ಇದನ್ನು ಕಾಫಿ ಮಾಡಿ ಕಾಫಿ ಅಲ್ಲ ಬ್ಲ್ಯಾಕ್ ಟೀ. ನಮ್ಮ ಊರಲ್ಲಿ ಇದನ್ನು ಖಾಲಿ ಟೀ ಅಂತ ಕರೀತಾರೆ ಗೈಸ್. ಇದು ನಮಗೆಲ್ರಿಗೂ ಇಷ್ಟ. ಟೀಗೆ ಕಾಯ್ತಾ ಇದ್ದಾರೆ, ಅವರಿಗೆ ಟೀ ಕೊಡ್ತಾ ಇದ್ದೀನಿ ನಮ್ಮ ಅಮ್ಮನಿಗೆ. ಯಾವಾಗಲೂ ಅವ್ರಿಗೆ ಟೀ ಇಷ್ಟ, ಎಲ್ಲರಿಗೂ ಇಷ್ಟ. ನಾವು ಆಲ್ರೆಡಿ ಮಲ್ಕೊಂಡಿದ್ದರು ಎಲ್ಲರೂ, ಅವ್ರಿಗೋಸ್ಕರ ಈಗ ಟೀ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಬಿಸಿ ಅಂದರೆ ಬಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಸೋನು ಎದ್ದು ಏನೋ ಮಾಡ್ತಾ ಇದ್ದಾಳೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.